ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತು ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ನ 4ನೇ ಕ್ಲಾಸ್ ಆಗಿದೆ. ಫೋಟೋ ಎಡಿಟಿಂಗ್ ರಿಲೇಟೆಡ್ ಕ್ಯಾನ್ವಾದು ಕೆಲವು ಅಡ್ವಾನ್ಸ್ ಟೂಲ್ಸ್ಗಳನ್ನ ನೋಡ್ಲಿಕ್ಕಿದ್ದೇವೆ. ಸೊ ಮೇಜರ್ ಟೂಲ್ಸ್ಗಳು ಬಂದ್ಬಿಟ್ಟು ಕ್ಯಾನ್ವಾ ಪ್ರೋ ಪ್ಲಾನ್ ಅಲ್ಲಿ ಇರುವಂತದ್ದು. ಸೊ ಯಾವುದೇ ಒಂದು ಇಮೇಜ್ ಅಲ್ಲಿ ಆಬ್ಜೆಕ್ಟ್ ನ ಯಾವ ರೀತಿ ರಿಮೂವ್ ಮಾಡುವಂತದ್ದು, ಇಲ್ಲ ಅನ್ವಾಂಟೆಡ್ ಆಬ್ಜೆಕ್ಟ್ ನ ರಿಮೂವ್ ಮಾಡುವಂತದ್ದು, ಬ್ಯಾಕ್ ಗ್ರೌಂಡ್ ನ ಆಬ್ಜೆಕ್ಟ್ ಇಂದ ಹೇಗೆ ಸಪರೇಟ್ ಮಾಡುವಂತದ್ದು, ಬ್ಯಾಕ್ ಗ್ರೌಂಡ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡುವಂತದ್ದು, ಇಮೇಜ್ ನಲ್ಲಿ ಮೇನ್ ಸಬ್ಜೆಕ್ಟ್ ಫೋಕಸ್ ಅಲ್ಲಿ ಇಟ್ಕೊಂಡು ಬ್ಯಾಕ್ ಗ್ರೌಂಡ್ ನ ಹೇಗೆ ಬ್ಲರ್ ಮಾಡುವಂತದ್ದು, ಒಂದು ಆಬ್ಜೆಕ್ಟ್ ಅಲ್ಲಿ ಕಲರ್ ನ ಹೇಗೆ ಚೇಂಜ್ ಮಾಡುವಂತದ್ದು, ಈ ರೀತಿಯಾದ ಕೆಲವು ಅಡ್ವಾನ್ಸ್ ಆಪ್ಷನ್ಸ್ ಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಆದ್ರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾವುದೇ ಒಂದು ಟಾಪಿಕ್ ನ ಮಿಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಸೊ ಲೆಟ್ಸ್ ಸ್ಟಾರ್ಟ್ ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ, ಅದರಲ್ಲಿ ಫೋಟೋ ಎಡಿಟಿಂಗ್. ಸೊ ಫಸ್ಟ್ಗೆ ನಾವು ಡೈರೆಕ್ಟ್ ಆಗಿ ನಮ್ಮ ಸಿಸ್ಟಮ್ ಅಲ್ಲಿರುವ ಇಮೇಜ್ ನ ಅಪ್ಲೋಡ್ ಮಾಡೋದಾದ್ರೆ ಇಲ್ಲಿ ಅಪ್ಲೋಡ್ ಆಪ್ಷನ್ಗೆ ಹೋಗಿ, ಓಕೆ, ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದೇ ನೀವು ಕಸ್ಟಮ್ ಸೈಜ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತಾದ್ರೆ ಇದರ್ ನೀವು ಕ್ರಿಯೇಟ್ ಡಿಸೈನ್ಗೆ ಹೋಗಿ, ಸೊ ಇಲ್ಲಿ ಕಸ್ಟಮ್ ಸೈಜ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ದಿದ್ರೆ ಇಲ್ಲಿ ಕಸ್ಟಮ್ ಸೈಜ್. ಸೊ ಇವಾಗ ನಾನು ಡೈರೆಕ್ಟ್ ಆಗಿ ಇಮೇಜ್ ನ ಲೋಡ್ ಮಾಡ್ಕೊಳ್ತೇನೆ. ಸೊ ಅದಕ್ಕೆ ಇಲ್ಲಿ ಅಪ್ಲೋಡ್ ಆಪ್ಷನ್ಗೆ ಹೋಗ್ತೇನೆ. ಸೊ ಇಲ್ಲಿ ಚೂಸ್ ಫೈಲ್, ಈ ಇಮೇಜ್ ನ ತಗೊಳ್ತೇನೆ, ಓಪನ್. ಸೊ ಇಲ್ಲಿ ಓಪನ್ ಅಂತ ಕೊಟ್ಟಾಗ ಯೂಸ್ ಇನ್ ಎ ನ್ಯೂ ಡಿಸೈನ್ ಅಂತ ತೋರಿಸುತ್ತೆ. ಆರ್ ಎಲ್ಸ್ ಆಡ್ ಟು ಎ ಟೆಂಪ್ಲೇಟ್. ಇಲ್ಲಿ ನಾನು ಕಸ್ಟಮ್ ಸೈಜ್ ಕೊಟ್ಟು ಬೇಕಾದ ಸೈಜ್ ನ ಮೆನ್ಷನ್ ಮಾಡಬಹುದು. ಇಲ್ದಿದ್ರೆ ಇಲ್ಲಿ ಕೆಲವು ಡಿಫಾಲ್ಟ್ ಸೈಜಸ್ ಗಳಿದೆ, ಲೈಕ್ ಇನ್ಸ್ಟಾಗ್ರಾಮ್ ಪೋಸ್ಟ್, ಈ ಸೈಜಸ್ ಗಳನ್ನ ನಾನು ಸೆಲೆಕ್ಷನ್ ಮಾಡ್ಕೋಬಹುದು. ಸೊ ನಾನು ಬೆಟರ್ ಇಲ್ಲಿ ಆಡ್ ಟು ಅ ಟೆಂಪ್ಲೇಟ್ ಅಂತ ಕೊಟ್ಟು ಅದನ್ನ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಇವಾಗ ಬೇರೆ ಬೇರೆ ಡಿಸೈನ್ ಟೆಂಪ್ಲೇಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ಇವಾಗ ಡೈರೆಕ್ಟ್ ಆಗಿ ನಾವು ಫೋಟೋನ ಟೆಂಪ್ಲೇಟ್ ಆಗಿ ತಗೊಂಡ್ರೆ ಅದು ಕೆಲವು ಡಿಸೈನ್ ಟೆಂಪ್ಲೇಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡ್ತೇನೆ, ಸೊ ಇಲ್ಲಿ ಬೇಕಾದ್ರೆ ನೀವು ಬೇರೆ ಬೇರೆ ಟೆಂಪ್ಲೇಟ್ಸ್ ಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡ್ಬೋದು. ಸೊ ಬೆಟರ್ ನಾನು ಈ ಟೆಂಪ್ಲೇಟ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ಕಸ್ಟಮೈಸ್ ಟೆಂಪ್ಲೇಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಇವಾಗ ನಮ್ದು ಫೋಟೋ ಏನಿದೆ ಟೆಂಪ್ಲೇಟ್ ಆಗಿ ಇಲ್ಲಿ ಓಪನ್ ಆಗಿದೆ. ಸೊ ಇದರಲ್ಲಿ ಇವಾಗ ಈ ಇಮೇಜ್ ಅಲ್ಲಿ ಈ ಲಿಪ್ಸ್ಟಿಕ್ ಏನಿದೆ ಇದನ್ನ ರಿಮೂವ್ ಮಾಡಬೇಕು. ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇಮೇಜ್ ಎಡಿಟಿಂಗ್ ಆಪ್ಷನ್ಗಳು, ಇಲ್ಲಿ ಎಡಿಟ್ ಫೋಟೋ ಈ ಆಪ್ಷನ್ ಅಲ್ಲಿ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಮೇಲೆ ಕೆಲವು ಆಪ್ಷನ್ಸ್ ಗಳಿದೆ. ಸೊ ಈ ಆಪ್ಷನ್ಸ್ ಗಳನ್ನ ನೋಡೋಣ. ಅಗೇನ್ ಈ ಆಪ್ಷನ್ ಮೇಲೆ ನೀವು ನೋಡ್ಬೋದು, ಇಲ್ಲಿ ಕ್ರೌನ್ ಸಿಂಬಲ್ ಇದೆ. ಸೊ ಇದು ಪ್ರೋ ಕ್ಯಾನ್ವಾ ಯೂಸರ್ಸ್ ಗಳು ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ನಂದು ಈ ಅಕೌಂಟ್ ಅಲ್ಲಿ ಕ್ಯಾನ್ವಾ ಪ್ರೋ ಆಪ್ಷನ್ಸ್ ಇದೆ. ಸೊ ಅದರಿಂದ ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಇವಾಗ ನನಗೆ ಈ ಲಿಪ್ಸ್ಟಿಕ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಇಲ್ಲಿ ಮ್ಯಾಜಿಕ್ ಇರೇಸರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ರಷ್ ಸೈಜ್ ನ ನಾನು ಸೆಟ್ ಮಾಡ್ಕೋಬಹುದು. ಈ ಲಿಪ್ಸ್ಟಿಕ್ ನ ರಿಮೂವ್ ಮಾಡ್ಲಿಕ್ಕೆ ಎಷ್ಟು ದೊಡ್ಡದು ಬೇಕು ಬ್ರಷ್ ಸೈಜ್, ಅದನ್ನ ನಾನು ಇಲ್ಲಿ ಸೆಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಇಲ್ಲಿ ಬ್ರಷ್ ಸೈಜ್ ನ ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಬ್ರಷ್ ಸೈಜ್ ಇನ್ಕ್ರೀಸ್ ಆಯ್ತು. ಇಲ್ಲಿಂದ ನನಗೆ ಬೇಕಾದ ಸೈಜ್ಗೆ ಬ್ರಷ್ ಸೈಜ್ ನ ಸೆಟ್ ಮಾಡ್ಕೋಬಹುದು. ಸೊ ಇಲ್ಲಿ ನನಗೆ ಮೇ ಬಿ ಈ ಲಿಪ್ಸ್ಟಿಕ್ ನ ರಿಮೂವ್ ಮಾಡ್ಲಿಕ್ಕೆ ಈ ಸೈಜ್ ಓಕೆ. ಒಂದ್ಸರಿ ಏನ್ ಮಾಡ್ತೇನೆ, ಸೊ ಜಸ್ಟ್ ಈ ರೀತಿ ಇಲ್ಲಿ ಬ್ರಷ್ ಮಾಡ್ತೇನೆ. ಸೊ ಬ್ರಷ್ ಮಾಡಿದಾಗ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಆ ಲಿಪ್ಸ್ಟಿಕ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ. ಇಲ್ಲಿ ನೋಡ್ಬೋದು. ಸೊ ಅಲ್ಲಿ ಇವಾಗ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಸೊ ರಿಮೂವ್ ಮಾಡಿದ್ ಮಾತ್ರ ಅಲ್ಲದೆ ಬ್ಯಾಕ್ ಗ್ರೌಂಡ್ ಜೊತೆ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ಯಾರಿಗೆ ನೋಡುವಾಗ ಗೊತ್ತಾಗಲ್ಲ ಇಲ್ಲಿ ಲಿಪ್ಸ್ಟಿಕ್ ಇತ್ತು ಅಂತ. ಸೊ ಮೇ ಬಿ ಈ ಆಬ್ಜೆಕ್ಟ್ ಸ್ವಲ್ಪ ದೊಡ್ಡ ಆಬ್ಜೆಕ್ಟ್ ಅನ್ನು ರಿಮೂವ್ ಮಾಡಿ ನೋಡೋಣ. ಬೆಟರ್ ನಾವು ಏನ್ ಮಾಡೋಣ, ಈ ಕಂಪ್ಲೀಟ್ ಶೂ ನ ರಿಮೂವ್ ಮಾಡಿ ನೋಡೋಣ. ಅಗೇನ್ ಇಲ್ಲಿ ಬ್ರಷ್ ಸೈಜ್ ನ ನಾನು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಒಂದ್ಸರಿ ಬ್ರಷ್ ಮಾಡ್ತೇನೆ. ಸೊ ನೋಡೋಣ ಇದನ್ನ ಎಷ್ಟು ನೀಟಾಗಿ ರಿಮೂವ್ ಮಾಡುತ್ತೆ ಅಂತ. ಓಕೆ, ಸೊ ನೋಡ್ಬೋದು. ಸೊ ನಾನು ಝೂಮ್ ಇನ್ ಝೂಮ್ ಔಟ್ ಮಾಡ್ಲಿಕ್ಕೆ ಮೌಸ್ ಅಲ್ಲಿರುವ ರೋಲರ್ ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಆಬ್ಜೆಕ್ಟ್ ನ ರಿಮೂವ್ ಮಾಡಿದೆ. ಸೊ ಇದು ಆಪ್ಷನ್ ಬಂದ್ಬಿಟ್ಟು ಮ್ಯಾಜಿಕ್ ಇರೇಸರ್. ಸಪೋಸ್ ನಿಮ್ಗೆ ಮೊದ್ಲಿನಾಗೆ ಆಗ್ಬೇಕಂತಿದ್ರೆ ಇಲ್ಲಿ ರೀಸೆಟ್ ಟೂಲ್ ಕೊಡ್ಬೋದು. ರೀಸೆಟ್ ಟೂಲ್ ಎಡಿಟ್ಸ್ ಅಂತ ಕೊಟ್ರೆ ಮೊದಲು ಏನು ಆಬ್ಜೆಕ್ಟ್ ಇದೆ ಅದು ಪುನಃ ಬರುತ್ತೆ. ಸೊ ಇಲ್ಲಿ ಇವಾಗ ನಾನು ಇದನ್ನ ರಿಮೂವ್ ಮಾಡ್ತೇನೆ. ಓಕೆ, ಆಮೇಲೆ ಇಲ್ಲಿ ಬ್ಯಾಕ್ ಹೋಗ್ತೇನೆ. ಸೊ ಇಲ್ಲಿ ಇವಾಗ ನಮ್ದು ಲಿಪ್ಸ್ಟಿಕ್ ಏನಿದೆ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಸೊ ಇದು ಆಪ್ಷನ್ ಮ್ಯಾಜಿಕ್ ಇರೇಸರ್ ಟೂಲ್. ಇಲ್ಲಿಂದ ಪುನಃ ಏನಾದ್ರೂ ಪುನಃ ಎಡಿಟಿಂಗ್ ಮಾಡ್ತೀರಂತಾದ್ರೆ ಇಲ್ಲಿ ಸೆಂಟ್ರಲ್ಲಿ ನೀವೊಂದು ಐಕಾನ್ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಪುನಃ ನೀವು ಮ್ಯಾಜಿಕ್ ಇರೇಸರ್ ಎಡಿಟಿಂಗ್ ವಿಂಡೋಗೆ ಹೋಗ್ತೀರಾ.
ಓಕೆ. ಸೊ ಈ ರೀತಿ ನಾವು ಯಾವುದೇ ಒಂದು ಇಮೇಜ್ ಅಲ್ಲಿರುವಂತಹ ಅನ್ವಾಂಟೆಡ್ ಆಬ್ಜೆಕ್ಟ್ ನ ರಿಮೂವ್ ಮಾಡ್ಬೇಕಂತಿದ್ರೆ ಅದನ್ನ ನಾವು ಮ್ಯಾಜಿಕ್ ಇರೇಸರ್ ಟೂಲ್ ಇಂದ ರಿಮೂವ್ ಮಾಡಬಹುದು. ಸೊ ಇಲ್ಲಿ ಇವಾಗ ನಾವು ಯಾವುದೇ ಒಂದು ಇಮೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಇಲ್ಲಿ ಕಸ್ಟಮ್ ಸೈಜ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಮೇ ಬಿ ನಾನು ಈ ಸೆಟ್ಟಿಂಗ್ ತಗೊಳ್ತೇನೆ 1280/720. ಸೊ ಅಪ್ಲೋಡ್ ಆಪ್ಷನ್ಗೆ ಹೋಗ್ತೇನೆ. ಅಪ್ಲೋಡ್ ಫೈಲ್. ಸೊ ಸಿಸ್ಟಮ್ ಇಂದ ಆಬ್ಜೆಕ್ಟ್ ನ ತರಬೇಕು. ಸೊ ಅದಕ್ಕೆ ಅಪ್ಲೋಡ್ ಫೈಲ್ ಇಮೇಜ್ ಇದೆ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಆರ್ ಎಲ್ಸ್ ಮೇ ಬಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಓಪನ್ ಕೊಡ್ತೇನೆ. ಸೊ ಅದು ಇಲ್ಲಿ ನೋಡ್ಬೋದು ಇಮೇಜ್ ಸಿಸ್ಟಮ್ ಇಂದ ಇಲ್ಲಿ ಅಪ್ಲೋಡ್ ಆಯ್ತು. ಇದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡ್ರ್ಯಾಗ್ ಮಾಡಿ. ಸೊ ಇವಾಗ ಸೈಜ್ ಸೆಟ್ ಮಾಡ್ಲಿಕ್ಕೆ ಇಲ್ಲಿ ಕಾರ್ನರ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಅಪೋಸಿಟ್ ಕಾರ್ನರ್ ಫಿಕ್ಸ್ ಆಗುತ್ತೆ. ನಂಗೆ ಸೆಂಟ್ರಲ್ ಫಿಕ್ಸ್ ಆಗ್ಬೇಕಂತಿದ್ರೆ ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡ್ತೇನೆ. ಇದು ನಂಗೆ ಸೆಂಟರ್ ಫಿಕ್ಸ್ ಆಗುತ್ತೆ. ಓಕೆ. ಇಲ್ಲಿ ಇವಾಗ ಮೇನ್ ಸಬ್ಜೆಕ್ಟ್ ನ ನನಗೆ ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಮಾಡಬೇಕು. ಓಕೆ. ಇದನ್ನ ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಮಾಡಬೇಕು. ಸೊ ಅದಕ್ಕೆ ಎಡಿಟ್ ಫೋಟೋಗೆ ಹೋಗಿ, ಎಡಿಟ್ ಫೋಟೋದಲ್ಲಿ ಸಪೋಸ್ ನಿಮಗೆ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ಬೇಕಂತಿದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವರ್. ಸೊ ಇಲ್ಲಿ ನಾನು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದಾಗ ಇಮೇಜ್ ನ ಅನಲೈಸ್ ಮಾಡಿಬಿಟ್ಟು ಮೇನ್ ಸಬ್ಜೆಕ್ಟ್ ನ ಅನಲೈಸ್ ಮಾಡಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ಝೂಮ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಪ್ರಾಪರ್ ಆಗಿ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಿದೆ. ಇಲ್ಲಿ ಕೆಲವು ಕಡೆ ಸ್ವಲ್ಪ ಎಡಿಟಿಂಗ್ ಇದೆ. ಸೊ ಅದನ್ನ ರಿಮೂವ್ ಮಾಡ್ಕೋಬಹುದು ಇರೇಸರ್ ಟೂಲ್ ಅಲ್ಲಿ. ಸೊ ಅಗೇನ್ ಇಲ್ಲಿ ಮ್ಯಾಜಿಕ್ ಇರೇಸರ್ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ರಿಮೂವ್ ಮಾಡ್ಕೋಬಹುದು. ಬಟ್ ಇದು ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ. ಸೊ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಲಿಕ್ಕಿದ್ರೆ ಇದು BG ರಿಮೂವರ್ ಅಂತ ಆಪ್ಷನ್ ಇದೆ, ಇದನ್ನ ಯೂಸ್ ಮಾಡ್ಕೋಬಹುದು. ಅಗೇನ್ ನೀವು ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬೋದು. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಇರೇಸರ್ ರೀಸ್ಟೋರ್ ಅಂದ್ರೆ ಇಲ್ಲಿ ಪುನಃ ರೀಸ್ಟೋರ್ ಮಾಡ್ಕೋಬಹುದು. ಸೊ ಇದು ರಿಮೂವ್ ಮಾಡ್ಲಿಕ್ಕೆ. ಸೊ ಇದನ್ನ ರಿಮೂವ್ ಮಾಡ್ಲಿಕ್ಕೆ ಇರೇಸರ್ ಆಪ್ಷನ್ ಯೂಸ್ ಮಾಡ್ತೇನೆ. ಇಲ್ಲಿ ಬ್ರಷ್ ಸೈಜ್ ನ ರಿಡ್ಯೂಸ್ ಮಾಡ್ಕೊಂಡು ಇಲ್ಲಿ ರಿಮೂವ್ ಮಾಡ್ತೇನೆ. ಓಕೆ. ರೀಸ್ಟೋರ್ ಮಾಡ್ಲಿಕ್ಕೆ ಇಲ್ಲಿ ಕೆಲವು ಪೋರ್ಷನ್ ಶೂ ಪೋರ್ಷನ್ ರಿಮೂವ್ ಆಗಿದೆ, ಅದನ್ನ ಪುನಃ ರೀಸ್ಟೋರ್ ಮಾಡ್ಕೋಬಹುದು ಈ ರೀತಿ. ಒಂದ್ಸರಿ ಆದ್ಮೇಲೆ ಇಲ್ಲಿ ಬ್ಯಾಕ್ ಗ್ರೌಂಡ್ಗೆ ಹೋಗಿ, ಸೊ ನಿಮ್ಗೆ ಇದು ಓಕೆ ಅಂತ ಆದ್ರೆ ಓಕೆ. ಸೊ ಇವಾಗ ನಾನು ಬ್ಯಾಕ್ ಹೋಗ್ತೇನೆ. ಸೊ ಇಲ್ಲಿ ಇವಾಗ ಕಂಟ್ರೋಲ್ Z ಬ್ಯಾಕ್, ಇಲ್ಲಿ ಮ್ಯಾಜಿಕ್ ಗ್ರಾಬ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಮ್ಯಾಜಿಕ್ ಗ್ರಾಬ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಮ್ಯಾಜಿಕ್ ಗ್ರಾಬ್ ಸೇಮ್ ಬ್ಯಾಕ್ ಗ್ರೌಂಡ್ ರಿಮೂವರ್ ತರನೇ, ಬಟ್ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲೇ ಇರುತ್ತೆ. ಮೇನ್ ಸಬ್ಜೆಕ್ಟ್ ನ ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ನೋಡ್ಬೋದು ಇದು ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಆಯ್ತು. ಇದನ್ನ ನಾನು ಏನ್ ಮಾಡ್ಬೋದು, ಪೊಸಿಷನ್ ನ ಚೇಂಜ್ ಮಾಡ್ಬೋದು. ಸೊ ಅದು ಎಷ್ಟು ನೀಟ್ ಆಗಿ ಸಬ್ಜೆಕ್ಟ್ ನ ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಮಾಡಿದೆ. ಸೊ ಇಲ್ಲಿ ಇವಾಗ ನಾನು ಈ ರೀತಿ ಪೊಸಿಷನ್ ನ ಚೇಂಜ್ ಮಾಡ್ಕೋಬಹುದು. ಸೊ ಮೇ ಬಿ ಈ ಪೊಸಿಷನ್ ಗೆ ಸೆಟ್ ಮಾಡ್ಕೋಬಹುದು. ಸೊ ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ, ಮೇ ಬಿ ನಾನು ಇಲ್ಲಿ ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಒಂದು ಟೆಕ್ಸ್ಟ್ ಇಲ್ಲದಿದ್ರೆ ಶೇಪ್ ನ ಕ್ರಿಯೇಟ್ ಮಾಡೋದಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಏನ್ ಮಾಡ್ತೇನೆ, ಇದನ್ನ ಈ ರೀತಿ ಸೆಟ್ ಮಾಡ್ತೇನೆ. ಸೊ ಇದ್ರದ್ದು ಕಲರ್, ಸೊ ನಾನು ಆಬ್ಜೆಕ್ಟ್ ಇಂದಾನೆ ಕಲರ್ ನ ಪಿಕ್ ಮಾಡ್ತೇನೆ. ಮೇ ಬಿ ಇದು ಪಿಂಕ್ ಕಲರ್ ನ ಯೂಸ್ ಮಾಡ್ತೇನೆ. ಸೊ ಅದರದ್ದು ಒಪಾಸಿಟಿನ ಇಲ್ಲಿಂದ ಚೇಂಜ್ ಮಾಡ್ತೇನೆ. ಓಕೆ. ಸೊ ಇವಾಗ ಮೇನ್ ಸಬ್ಜೆಕ್ಟ್ ಏನಿದೆ ಇದರ ಫ್ರಂಟಿಗೆ ತರ್ತೇನೆ. ಸೊ ಫ್ರಂಟಿಗೆ ತರಲಿಕ್ಕೆ ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಲೇಯರ್, ಸೊ ಬ್ರಿಂಗ್ ಟು ಫ್ರಂಟ್ ಕೊಡ್ತೇನೆ. ಸೊ ಇದು ಇವಾಗ ಫ್ರಂಟಿಗೆ ಬಂತು. ಸೊ ಇದ್ರ ಪೊಸಿಷನ್ ನಾನು ಇಲ್ಲಿ ಸೆಟ್ ಮಾಡ್ತೇನೆ. ಮೇ ಬಿ ಸೈಜ್ನ ಇನ್ನೂ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಈ ರೀತಿ ನಮಗೆ ಒಂದು ಸಿಂಗಲ್ ಇಮೇಜ್ ಅಲ್ಲಿ ಮೇನ್ ಸಬ್ಜೆಕ್ಟ್ ನ ಏನ್ ಮಾಡ್ಬೋದು, ಬ್ಯಾಕ್ ಗ್ರೌಂಡ್ ಇಂದ ಸಪರೇಟ್ ಮಾಡ್ಬೋದು. ಇಲ್ಲಿ ಬೇಕಾದ್ರೆ ನಾನು ಇಲ್ಲಿ ಏನಾದ್ರೂ ಟೆಕ್ಸ್ಟ್ ನ ಸಹ ಹಾಕ್ಬೋದು. ಮೇನ್ ಸಬ್ಜೆಕ್ಟ್ ಇದು ಹಿಂದ್ಗಡೆ ಪ್ಲೇಸ್ ಮಾಡ್ಲಿಕ್ಕೆ ರೈಟ್ ಕ್ಲಿಕ್, ಲೇಯರ್, ಸೆಂಡ್ ಬ್ಯಾಕ್ವರ್ಡ್. ಸೊ ಒಂದ್ ಸ್ಟೆಪ್ ಬ್ಯಾಕ್ ಹೋಗುತ್ತೆ. ಸೊ ಈ ರೀತಿ ನಾವು ಬ್ಯಾಕ್ ಗ್ರೌಂಡ್ ನ ಇದರ್ ರಿಮೂವ್ ಮಾಡ್ಬೋದು, ಇಲ್ದಿದ್ರೆ ಬ್ಯಾಕ್ ಗ್ರೌಂಡ್ ನ ಸಪರೇಟ್ ಮಾಡ್ಬೋದು. ಸೊ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡುವಂತದ್ದು ಮತ್ತೆ ಆಟೋ ಫೋಕಸಿಂಗ್ ಈ ಫೀಚರ್ ನ ನೋಡೋಣ. ಸೊ ಅದಕ್ಕೆ ಇವಾಗ ಈ ಇಮೇಜ್ ನ ತಗೊಂಡ್ಬರ್ತಾನೆ. ಸೊ ಇಲ್ಲಿ ಇವಾಗ ನನ್ಗೆ ಏನಂದ್ರೆ ಇದು ಈ ಪರ್ಸನ್ ನನ್ಗೆ ಫೋಕಸ್ ಅಲ್ಲಿ ಇರಬೇಕು, ಉಳ್ದದೆಲ್ಲ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಬೇಕು. ಸೊ ಅದನ್ನ ನಾವು ಯಾವ ರೀತಿ ಮಾಡುವಂತದ್ದು. ಸೊ ಅಗೇನ್ ಇಮೇಜ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಟೋ ಫೋಕಸ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದು ಮೇನ್ ಸಬ್ಜೆಕ್ಟ್ ಏನಿದೆ ಇವಾಗ ಇದ್ರಲ್ಲಿ ಈ ಫ್ರಂಟ್ ಅಲ್ಲಿ ಇರೋದು ನಮ್ದು ಮೇನ್ ಸಬ್ಜೆಕ್ಟ್. ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ಬ್ಲರ್ ಆಯ್ತು, ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲರ್ ಆಯ್ತು. ಸೊ ಇದು ನಮ್ದು ಮೇನ್ ಸಬ್ಜೆಕ್ಟ್ ಏನಿದೆ ಈ ರೀತಿ ಬಂತು. ಸೊ ಇಲ್ಲಿ ಇವಾಗ ಸಪೋಸ್ ನಾವು ಇದನ್ನ ಚೇಂಜ್ ಮಾಡ್ಬೋದು. ಮೇ ಬಿ ಈ ಪರ್ಸನ್ ಏನಿದೆ ಈ ಪರ್ಸನ್ ನ ನಾವು ಫೋಕಸ್ ಅಲ್ಲಿ ಇಟ್ಟು ಉಳ್ದದ್ನ ಬ್ಲರ್ ಮಾಡ್ಬೋದು. ಬಟ್ ಯೂಶಲಿ
ಕೇಸ್ ಯಾವ ರೀತಿ ಇರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಇದ್ದ ಪರ್ಸನ್ ನಾವು ನಾರ್ಮಲ್ ಆಗಿ ಫೋಕಸ್ ಮಾಡ್ತೇವೆ, ಉಳಿದದೆಲ್ಲ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡ್ತೇವೆ. ಸೊ ಇಲ್ಲಿ ಇವಾಗ ಬ್ಲರ್ ಆಪ್ಷನ್ ನ ಇಂಟೆನ್ಸಿಟಿನ ಇಲ್ಲಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಇದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಬೋದು. ಈ ರೀತಿ ಇಲ್ಲಿಂದ ಬ್ಲರ್ ಇಂಟೆನ್ಸಿಟಿಯಿಂದ ಕಂಟ್ರೋಲ್ ಮಾಡ್ಬೋದು. ಅಗೇನ್ ಇಲ್ಲಿ ಫೋಕಸ್ ಪೊಸಿಷನ್ ಅಂತ ಇದೆ. ಸೊ ಫೋಕಸ್ ಪೊಸಿಷನ್ ಅಲ್ಲಿ ನಾನು ಫೋಕಸ್ ನ ಚೇಂಜ್ ಮಾಡ್ಬೋದು. ಸೊ ಇದು ಇವಾಗ ಫೋಕಸ್ ಅಲ್ಲಿದೆ. ಸೊ ಇದನ್ನ ಫೋಕಸ್ ಮಾಡ್ಬೋದು. ಫೋಕಸ್ ಮಾಡಿದಾಗ ಇಲ್ಲಿ ನೋಡ್ಬೋದು. ಸೊ ಈ ಪರ್ಸನ್ ಇವಾಗ ಫೋಕಸ್ ಅಲ್ಲಿದೆ, ಈ ಉಳ್ದದ್ದೆಲ್ಲ ಬ್ಲರ್ ಆಗಿದೆ. ಸೊ ಇದು ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಫೋಕಸ್ ಪೊಸಿಷನ್. ಸೊ ಫೋಕಸ್ ಪೊಸಿಷನ್ ಅದೇನು ಪರ್ಪಲ್ ಮಾಸ್ಕ್ ಏನಿದೆ ಅದು ಎಲ್ಲಿರುತ್ತೆ, ಅದು ಫೋಕಸ್ ಅಲ್ಲಿ ಇರುತ್ತೆ, ಉಳ್ದದ್ ಬ್ಲರ್ ಇರುತ್ತೆ. ಸೊ ಈ ಫೋಕಸ್ ಪೊಸಿಷನ್ ನಾವು ಯಾವ್ದು ಸಬ್ಜೆಕ್ಟ್ ನ ಫೋಕಸ್ ಮಾಡಬೇಕು ಅದನ್ನ ಕಂಟ್ರೋಲ್ ಮಾಡುತ್ತೆ. ಬ್ಲರ್ ಇಂಟೆನ್ಸಿಟಿ ಬಂದ್ಬಿಟ್ಟು ಬ್ಲರ್ ಇಂಟೆನ್ಸಿಟಿನ ಕಂಟ್ರೋಲ್ ಮಾಡುತ್ತೆ. ಒಂದ್ಸರಿ ಇದು ಆದ್ಮೇಲೆ ಇಲ್ಲಿ ಬ್ಯಾಕ್ ಹೋಗಿ ಇದಿವಾಗ ನಮ್ದು ಏನು ಇಮೇಜ್ ಏನಿದೆ ಬ್ಲರ್ ಆಗಿದೆ. ಇವಾಗ ನಾನು ಇಲ್ಲಿ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತೇನೆ, ಬ್ಯಾಕ್ ಹೋಗ್ತೇನೆ, ಕಂಟ್ರೋಲ್ ಝೆಡ್ ಹೋಗಿ. ಇದು ಇವಾಗ ನಮ್ದು ಒರಿಜಿನಲ್ ಇಮೇಜ್. ಸೊ ಆಟೋ ಫೋಕಸ್ ಅಲ್ಲಿ ನಾವು ಬೇಕಾದ ಸಬ್ಜೆಕ್ಟ್ ನ ಫೋಕಸ್ ಮಾಡಿ ಬ್ಲರ್ ಮಾಡ್ಬೋದು. ಸೊ ಅದು ಸೇಮ್ ಇದೆ ಆಪ್ಷನ್, ಇದು ಬ್ಲರ್. ಸೊ ಬ್ಲರ್ ಏನಂದ್ರೆ ನಿಮ್ಗೆ ಎಂಟೈರ್ ಇಮೇಜ್ಗೆ ಅದು ಬ್ಲರ್ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಇವಾಗ ಬ್ಲರ್ ಸೈಜ್ ಅಂತ ಇದೆ, ಬ್ಲರ್ ಸೈಜ್. ಸೊ ಯಾವ್ದನ್ನ ನೀವು ಬ್ಲರ್ ಮಾಡಬೇಕು ಅದನ್ನ ಈ ರೀತಿ ಬ್ರಷ್ ಮಾಡ್ಬೋದು. ಸೊ ಈ ರೀತಿ ನಮ್ಗೆ ಬೇಕಾದ ಪಾರ್ಟ್ ನ ಬ್ಲರ್ ಮಾಡ್ಬೋದು. ಸೊ ಇದು ಬ್ಲರ್ ಬ್ರಷ್. ಅಗೇನ್ ಇಲ್ಲಿ ಬ್ಲರ್ ಇಂಟೆನ್ಸಿಟಿ ಇದೆ ಇದು. ಸಪೋಸ್ ಇವಾಗ ಇಲ್ಲಿ ಫೇಸ್ ಮೇಲೆ ಬ್ಲರ್ ಆಗಿದೆ, ಅದನ್ನ ನಾನು ರಿಮೂವ್ ಮಾಡ್ಬೇಕಂತಿದ್ರೆ ಇಲ್ಲಿ ರಿಮೂವ್ ಬ್ಲರ್. ಸೊ ಇದನ್ನ ಇಲ್ಲಿ ರಿಮೂವ್ ಮಾಡ್ತೇನೆ, ಅದು ರಿಮೂವ್ ಆಯ್ತು. ಸೊ ಇಲ್ಲೆಲ್ಲ ರಿಮೂವ್ ಮಾಡ್ಬೇಕಂತಿದ್ರೆ ಇಲ್ಲಿ ರಿಮೂವ್ ಬ್ಲರ್ ಕೊಡ್ತೇನೆ, ಇದು ರಿಮೂವ್ ಆಗುತ್ತೆ. ಸೊ ಮೇ ಬಿ ಇದೆಲ್ಲ ಫ್ರಂಟ್ ಪೋರ್ಷನ್ ಎಲ್ಲ ರಿಮೂವ್ ಮಾಡ್ತೇನೆ ಈ ರೀತಿ. ಇವಾಗ ನಾನಿಲ್ಲಿ ಇನ್ನು ಬ್ಲರ್ನ ಆಡ್ ಮಾಡ್ಬೇಕಂತಿದ್ರೆ ಇಲ್ಲಿ ಆಡ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಲರ್ನ ಆಡ್ ಮಾಡ್ಬೋದು. ರಿಮೂವ್ ಮಾಡ್ಲಿಕ್ಕಿದ್ರೆ ಇದು ನಾನು ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ಬ್ಯಾಕ್ ಹೋಗ್ತೇನೆ, ಕಂಟ್ರೋಲ್ ಝೆಡ್. ಸಪೋಸ್ ಇವಾಗ ನಮ್ಗೆ ಹೋಲ್ ಇಮೇಜ್ ನ ಬ್ಲರ್ ಮಾಡ್ಬೇಕಂತಿದ್ರೆ ಸೇಮ್ ಬ್ಲರ್ ಆಪ್ಷನ್ಗೆ ಹೋಗಿ ಇಲ್ಲಿ ಹೋಲ್ ಇಮೇಜ್ ಅಂತ ಇದೆ. ಸೊ ಹೋಲ್ ಇಮೇಜ್ ಕೊಟ್ಟಾಗ ಏನಾಗುತ್ತೆ, ಎಂಟೈರ್ ಇಮೇಜ್ ನದು ಬ್ಲರ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಗೆ ಕಸ್ಟಮೈಸೇಷನ್ ಮಾಡ್ಲಿಕ್ಕೆ ಆಪ್ಷನ್ ಸಿಗಲ್ಲ. ಸೊ ಇದು ಎಂಟೈರ್ ಇಮೇಜ್ ನ ಬ್ಲರ್ ಮಾಡ್ಲಿಕ್ಕೆ ಇರುತ್ತೆ. ಸಪೋಸ್ ಇದನ್ನ ಯಾವಾಗ ಯೂಸ್ ಮಾಡ್ಬೋದು, ನಿಮ್ಮ ಹತ್ರ ಇವಾಗ ಒಂದು ಇಮೇಜ್ ಇದೆ, ಒಂದು ಬ್ಯಾಕ್ ಗ್ರೌಂಡ್ ಇದೆ, ಅದನ್ನ ಬ್ಲರ್ ಮಾಡಬೇಕು. ಆಮೇಲೆ ಆ ಬ್ಯಾಕ್ ಗ್ರೌಂಡ್ ಮೇಲೆ ನೀವು ಬೇರೆ ಬೇರೆ ಸಬ್ಜೆಕ್ಟ್ ಎಲಿಮೆಂಟ್ಸ್ ಗಳನ್ನ ಹಾಕ್ತಾ ಹೋಗ್ತೀರಾ ಅನ್ಕೊಳ್ಳಿ. ಅವಾಗ ಹೋಲ್ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡ್ಲಿಕ್ಕೆ ಇದ್ದಾಗ ನಾವು ಈ ಆಪ್ಷನ್ ಹೋಲ್ ಇಮೇಜ್ ಬ್ಲರ್ ನ ಯೂಸ್ ಮಾಡ್ಬೋದು. ಕಸ್ಟಮ್ ಬ್ಲರ್ ಮಾಡ್ಲಿಕ್ಕಿದ್ರೆ ಈ ಬ್ರಷ್ ಟೂಲ್ ನ ಯೂಸ್ ಮಾಡ್ಕೊಂಡು ಕಸ್ಟಮ್ ಆಗಿ ನಾವು ಬ್ಲರ್ ಮಾಡ್ಬೋದು. ಸೊ ಇದು ಆಟೋ ಫೋಕಸ್ ಮತ್ತೆ ಬ್ಲರ್ ಆಲ್ಮೋಸ್ಟ್ ಸೇಮ್. ಸೊ ಆಟೋ ಫೋಕಸ್ ಅಲ್ಲಿ ಅದೇ ಮೇನ್ ಸಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡಿ ಉಳಿದದ್ನ ಬ್ಲರ್ ಮಾಡುತ್ತೆ. ಸೊ ಇಲ್ಲಿ ಬ್ಲರ್ ಆಪ್ಷನ್ ಅಲ್ಲಿ ನಮಗೆ ಜಾಸ್ತಿ ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ. ಸೊ ಇಲ್ಲಿ ಇವಾಗ ಇನ್ನೊಂದು ಫೀಚರ್ ನೋಡೋಣ, ಮ್ಯಾಜಿಕ್ ಎಡಿಟ್ ಅನ್ನುವಂಥದ್ದು. ಸೊ ಅಗೇನ್ ಇದು ಪ್ರೋ ವರ್ಷನ್ ಅಲ್ಲಿ ಬರುತ್ತೆ. ಇಲ್ಲಿ ನನಗೆ ಮೇ ಬಿ ಏನಾದರೂ ಇಲ್ಲೊಂದು ಆಬ್ಜೆಕ್ಟ್ ನ ಹಾಕಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ, ಇಮೇಜ್ ನ ಸೆಲೆಕ್ಷನ್ ಮಾಡಿ ಎಡಿಟ್ ಫೋಟೋ. ಸೊ ಇಲ್ಲಿ ಮ್ಯಾಜಿಕ್ ಎಡಿಟ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಗೇನ್ ಬ್ರಷ್ ಸೈಜ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನನಗೆ ಏನಾದರೂ ಆಬ್ಜೆಕ್ಟ್ ಪ್ಲೇಸ್ ಮಾಡಬೇಕು, ಎಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಮಾಡಬೇಕು ಅಲ್ಲಿ ಬ್ರಷ್ ಮಾಡುವಂಥದ್ದು. ಅಗೇನ್ ಬ್ರಷ್ ಸೈಜ್ ನ ಇಲ್ಲಿಂದ ನಾನು ಚೇಂಜಸ್ ಮಾಡ್ಕೋಬಹುದು. ಸೊ ನನಗೆ ಇವಾಗ ಮೇ ಬಿ ಈ ಸೈಜ್ ಬ್ರಷ್ ಓಕೆ. ಇಲ್ಲಿ ಏನ್ ಮಾಡ್ತೇನೆ, ಜಸ್ಟ್ ಒಂದು ಬ್ರಷ್ ಮಾಡ್ತೇನೆ. ಓಕೆ, ಇಲ್ಲಿ ಇವಾಗ ಬ್ರಷ್ ಮಾಡಿದೆ. ಬ್ರಷ್ ಮಾಡಿದ ಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪ್ರಾಂಪ್ಟ್ ನ ಎಂಟರ್ ಮಾಡ್ಲಿಕ್ಕೆ ಒಂದು ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ನಾವು ಪ್ರಾಂಪ್ಟ್ ನ ಎಂಟರ್ ಮಾಡಬೇಕು. ಅಂದ್ರೆ ಇಲ್ಲಿ ನಿಮ್ಗೆ ಏನ್ ಆಬ್ಜೆಕ್ಟ್ ಬೇಕು ಆ ಆಬ್ಜೆಕ್ಟ್ ಇದ್ದು ಡಿಸ್ಕ್ರಿಪ್ಷನ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬಹುದು. ರೆಡ್ ಆಪಲ್. ಸೊ ಜಸ್ಟ್ ರೆಡ್ ಆಪಲ್ ಅಂತ ಕೊಡ್ತೇನೆ. ಸೊ ಆಮೇಲೆ ಇಲ್ಲಿ ಜನರೇಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಜನರೇಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು AI ನ ಯೂಸ್ ಮಾಡಿಕೊಂಡು ಅದು ಟೈಮ್ ತಗೊಂಡು ಅನಲೈಸ್ ಮಾಡಿಕೊಂಡು ಸೊ ಈ ಪೊಸಿಷನ್ಗೆ ಆಪಲ್ ನ ಇನ್ಸರ್ಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನಮ್ಮ ಹತ್ರ ಇಲ್ಲಿ 4 ಎಕ್ಸಾಂಪಲ್ಸ್ ಗಳಿದೆ. ಓಕೆ, 4 ಆಪಲ್ ಆಬ್ಜೆಕ್ಟ್ಸ್ ಗಳಿದೆ. ಸೊ ಫಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಿವ್ಯೂ ನೋಡ್ಬೋದು. ಸೊ ಅದು ಇದು ಫಸ್ಟ್ ಆಬ್ಜೆಕ್ಟ್. ಸೊ ಮೇ ಬಿ ಇದನ್ನ ಸೆಲೆಕ್ಷನ್ ಮಾಡೋಣ, ಯಾವ್ದು ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ನೋಡೋಣ. ಇದು ಓಕೆ, ಬಟ್ ಸ್ವಲ್ಪ ಕಲರ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಇದನ್ನ ಥರ್ಡ್ ಆಪ್ಷನ್ ನೋಡೋಣ. ಇದು ಓಕೆ, ಕಲರ್ ತುಂಬಾ ಬ್ರೈಟ್ ಆಯ್ತು, ಬಟ್ ಇದು ಓಕೆ. ನೆಕ್ಸ್ಟ್ ಫೋರ್ತ್ ಆಪ್ಷನ್. ಓಕೆ, ಇದು ಅಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇಲ್ಲ, ಇದು ಕೈಯಿಂದ ಕೆಳಗಡೆ ಬಂದಿದೆ. ಈ ಆಪ್ಷನ್ ಓಕೆ.
ಈ ಆಪ್ಷನ್ ಅಲ್ಲಿ ಒಂದು ಏನಂದ್ರೆ, ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಕೈಯ ಒಳಗಡೆ ಪ್ಲೇಸ್ ಆಗಿದೆ. ಈ ಪಾಯಿಂಟ್ ನ ನೋಡಿ, ಈ ಪೊಸಿಷನ್ ನ ನೋಡಿ. ಸೊ ಆಪಲ್ ತುಂಬಾ ನೀಟಾಗಿ ಕೈನ ಒಳಗಡೆ ಇದ್ದಾಗೆ ಅದು ಪೊಸಿಷನ್ ಆಗಿದೆ. ಇದು ಸಹ ಓಕೆ. ಇಲ್ಲಿ ಸಹ ನೀವು ನೋಡ್ಬೋದು ಬೇಸ್ ಅಲ್ಲಿ ಯಾವ ರೀತಿ ಕೂತಿದೆ. ಸೊ ಮೇ ಬಿ ನನಗೆ ಕಂಪೇರ್ ಟು ಈ ಆಪಲ್ ಇದು ಆಕ್ಚುಲಿ ಚೆನ್ನಾಗಿದೆ. ಬಟ್ ಇನ್ನು ಕಲರ್ ಇನ್ನು ಬ್ರೈಟ್ ಆಗ್ಬೋದು. ಅದನ್ನ ಅಗೇನ್ ಬೇರೆ ಆಪ್ಷನ್ಸ್ ಯೂಸ್ ಮಾಡಿ ನಾವು ಕಲರ್‌ನ ಇನ್ಕ್ರೀಸ್ ಮಾಡ್ಕೋಬಹುದು. ಸೊ ಇದು 2ರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್‌ನ ನಾನು ಯೂಸ್ ಮಾಡ್ಕೋಬಹುದು. ಸೊ ನಾನು ಬೆಟರ್ ಈ ಆಪ್ಷನ್‌ಗೆ ಹೋಗ್ತೇನೆ. ಸೊ ನಿಮ್ಗೆ ಸಪೋಸ್ ಈ ರಿಸಲ್ಟ್ ಇಂದ ಸ್ಯಾಟಿಸ್ಫೈ ಇಲ್ಲ ಅಂತ ಹೇಳಿದ್ರೆ, ನೀವು ಇಲ್ಲಿ ಜನರೇಟ್ ನ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ 4 ಬೇರೆ ಬೇರೆ ಆಪ್ಷನ್ಸ್‌ಗಳನ್ನ ಅದು ಕೊಡುತ್ತೆ. ಸೊ ನಾನಿಲ್ಲಿ ಸ್ಯಾಟಿಸ್ಫೈ ಆಗಿದ್ದೇನೆ. ಸೊ ಅದಕ್ಕೆ ನಾನು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದಿವಾಗ ಆಪಲ್ ರೆಡ್ ಇದೆ. ಇನ್ನು ನಾನು ಏನ್ ಮಾಡ್ಬೋದು, ಮೇ ಬಿ ಇಲ್ಲಿ ಏನಾದ್ರೂ ಎಡಿಟ್ ಮಾಡ್ಬೋದು. ಸೊ ಅಗೇನ್ ಇಲ್ಲಿ ನಾನು ಎಡಿಟ್ ಆಪ್ಷನ್ಗೆ ಹೋಗ್ತೇನೆ. ಓಕೆ. ಸೊ ಇಲ್ಲಿ ಮ್ಯಾಜಿಕ್ ಎಡಿಟ್ ಅಲ್ಲಿ ಏನ್ ಮಾಡ್ತೇನೆ, ಮೇ ಬಿ ಇಲ್ಲಿ ನನಗೆ ಮೇಲೆ ಇದು ಕೂದಲು ಕಲರ್‌ನ ಚೇಂಜ್ ಮಾಡಬೇಕು. ಸೊ ನಾನು ಅದಕ್ಕೆ ಇಲ್ಲಿ ಕೂದಲನ್ನ ಬ್ರಷ್ ಮಾಡ್ತೇನೆ. ಆಮೇಲೆ ಕಂಟಿನ್ಯೂ ಕೊಡ್ತೇನೆ. ಸೊ ಇಲ್ಲಿ ನಾನು ಬ್ಲಾಂಡ್ ಹೇರ್. ಸೊ ಬ್ಲಾಂಡ್ ಹೇರ್ ಅಂತ ಕೊಟ್ಟು ಇಲ್ಲಿ ಜನರೇಟ್ ಅಂತ ಕೊಡ್ತೇನೆ. ನೋಡೋಣ ಯಾವ ರೀತಿ ಕೂದಲನ್ನ ಅದು ರಿಪ್ಲೇಸ್ ಮಾಡುತ್ತೆ ಅಂತ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿ ಕೂದಲನ್ನ ರಿಪ್ಲೇಸ್ ಮಾಡಿದೆ. ಓಕೆ. ಸೊ ಇದು ಈ ಎಕ್ಸಾಂಪಲ್ ಓಕೆ. ಇದು ಓಕೆ. ಸಮ್ ಕ್ಲೋತ್‌ನ ಅದು ಹಾಕಿದೆ. ಇದು ಸಹ ಓಕೆ. ಇದು ಸಹ ಓಕೆ. ಸೊ ಮೇ ಬಿ ನಾನು ನಿಮ್ಗೆ ಒರಿಜಿನಲ್ ಇಮೇಜ್‌ನ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು. ಇದು ಇವಾಗ ಬ್ಲಾಂಡ್ ಹೇರ್. ಇದು ಮೊದಲಿದ್ದು ಇಮೇಜ್ ಅಲ್ಲಿ ಇದ್ದಿದ್ದ ಹೇರ್. ಎಷ್ಟು ಚೆನ್ನಾಗಿ ಅದು ಎಡಿಟ್ ಮಾಡಿ ಕೊಟ್ಟಿದೆ. ನಾನು ಬೆಟರ್ ಇನ್ನೊಂದು ಇಮೇಜ್‌ನ ತಗೊಂಬರ್ತೇನೆ. ಓಕೆ. ಸೊ ಇಲ್ಲಿ ಇವಾಗ ನಂದು ಇಮೇಜ್‌ನ ತಂದಿದ್ದೇನೆ. ಹೇರ್ ಬೇಡ. ನಾನು ಏನ್ ಮಾಡ್ತೀನಿ, ನನಗಿದು ಟೀ ಶರ್ಟ್ ಬದಲು ಬ್ಲೇಸರ್ ಕೋಟ್‌ನ ಹಾಕಬೇಕು. ಸೊ ನಾನು ಏನ್ ಮಾಡ್ತೇನೆ, ಎಡಿಟ್ ಫೋಟೋಗೆ ಹೋಗ್ತೇನೆ. ಸೊ ಇಲ್ಲಿ ಮ್ಯಾಜಿಕ್ ಎಡಿಟ್ ಸೈಜ್‌ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ನಾನು ನಂದು ಟೀ ಶರ್ಟ್‌ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಓಕೆ. ಸೊ ಇಲ್ಲಿ ಇವಾಗ ನಂದು ಟೀ ಶರ್ಟ್‌ನ ಸೆಲೆಕ್ಷನ್ ಮಾಡಿದೆ. ಇಲ್ಲಿ ಇವಾಗ ಕಂಟಿನ್ಯೂ. ಸೊ ಇಲ್ಲಿ ನಾನು ಇವಾಗ ರಿಪ್ಲೇಸ್ ವಿತ್ ದ ಕೋಟ್. ಸೊ ಆಡ್ ಅ ಕ್ರಿಸ್ಮಸ್ ಸ್ವೆಟರ್. ಓಕೆ. ಇಲ್ಲಿ ಕೆಲವು ಆಪ್ಷನ್ಸ್‌ಗಳನ್ನ ಅದು ಕೊಡುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಆಡ್ ಅ ಕ್ರಿಸ್ಮಸ್ ಸ್ವೆಟರ್, ಮೇಕ್ ಇಟ್ ಬ್ಲೂ, ಆಡ್ ಅ ಕ್ಯೂಟ್ ಡಾಗ್. ಓಕೆ. ಸೊ ನಂಗೆ ಇದು ಬೇಡ. ನಾನು ಕೊಟ್ಟಿರೋ ಪ್ರಾಂಪ್ಟ್‌ನ ಯಾವ ರೀತಿ ಅದು ಮಾಡಿ ಕೊಡುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇದು ಬೇಡ. ಇದು ಯಾಕೆ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇಲ್ಲ. ಮೇ ಬಿ ಇದು ನೋಡೋಣ. ಓಹ್! ಇದು ಓಕೆ. ಕಂಪೇರ್ ಟು ಅದು ಇದು ಓಕೆ. ಚೆನ್ನಾಗಿ ಬಂದಿದೆ. ಓಕೆ. ಇದು ಓಕೆ. ಸೊ ಈ ರಿಸಲ್ಟ್ ನೋಡೋಣ. ಇದು ಓಕೆ. ಬಟ್ ಇದು ಸ್ವಲ್ಪ ಇಲ್ಲೆಲ್ಲ ಫೋಲ್ಡಿಂಗ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ರಿಯಲಿಸ್ಟಿಕ್ ಆಗಿದೆ. ಇದು ಚೆನ್ನಾಗಿದೆ. ಮೇ ಬಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇದೊಂದು ಓಕೆ. ಇದೊಂದು ಸ್ವಲ್ಪ ಚೆನ್ನಾಗಾಯ್ತು. ಸೊ ಅದೇ ನೀವು ಇಲ್ಲಿ ಪ್ರಾಂಪ್ಟ್ ಕೊಡುವಾಗ ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ನಾನಿಲ್ಲಿ ಕ್ಯಾನ್ಸಲ್ ಕೊಡ್ತೇನೆ. ಓಕೆ. ಸೊ ಇದು ತುಂಬಾ ಯೂಸ್ಫುಲ್ ಟೂಲ್ ಮ್ಯಾಜಿಕ್ ಎಡಿಟ್. ನೆಕ್ಸ್ಟ್ ಯಾವುದೋ ಒಂದು ಇಮೇಜ್‌ನ ಯಾವ ರೀತಿ ಬ್ಯಾಕ್‌ಗ್ರೌಂಡ್ ಆಗಿ ಸೆಟ್ ಮಾಡೋದು ಅಂತ. ಸೊ ಇಲ್ಲಿ ಇವಾಗ ನಾನು ಒಂದು ಪರ್ಟಿಕ್ಯುಲರ್ ಇಮೇಜ್‌ನ ತಗೊಂಬಂದಿದ್ದೇನೆ. ಸೊ ಇದರಲ್ಲಿ ಅಗೇನ್ ಮೇನ್ ಸಬ್ಜೆಕ್ಟ್‌ನ ಬ್ಯಾಕ್‌ಗ್ರೌಂಡ್ ಇಂದ ಸೆಪರೇಟ್ ಮಾಡ್ತೇನೆ. ಸೊ ಇಲ್ಲಿ ಎಡಿಟ್ ಫೋಟೋಗೆ ಹೋಗ್ತೇನೆ. ಸೊ ಇಲ್ಲಿ ಬ್ಯಾಕ್‌ಗ್ರೌಂಡ್ ರಿಮೂವ್ ಮಾಡ್ತೇನೆ. ಸೊ ಇಲ್ಲಿ ಇವಾಗ ನಾನು ಇನ್ನೊಂದು ಏನಾದರೂ ಬ್ಯಾಕ್‌ಗ್ರೌಂಡ್‌ನ ತಗೊಂಬರ್ತೇನೆ. ಇದರಲ್ಲಿ ಎಲಿಮೆಂಟ್ಸ್‌ಗೆ ಹೋಗಿ ಎಲಿಮೆಂಟ್ಸ್ ಅಲ್ಲಿ ಇಲ್ಲಿ ಬ್ಯಾಕ್‌ಗ್ರೌಂಡ್ ಅಂತ ಕೊಡೋಣ. ಫೋಟೋ ಬ್ಯಾಕ್‌ಗ್ರೌಂಡ್. ಇಲ್ಲಿ ಕೆಲವು ಬ್ಯಾಕ್‌ಗ್ರೌಂಡ್ಸ್‌ಗಳಿದೆ. ಮೇ ಬಿ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಓಕೆ. ಸೊ ಇಲ್ಲಿ ಇವಾಗ ಈ ರೀತಿ ಒಂದು ಇಮೇಜ್ ಇದೆ ಅನ್ಕೊಳ್ಳಿ. ಸೊ ಇದನ್ನ ಇವಾಗ ನೀವು ಬ್ಯಾಕ್‌ಗ್ರೌಂಡ್ ಆಗಿ ಸೆಟ್ ಮಾಡಬೇಕು. ಸೊ ಏನ್ ಮಾಡಿ, ಒಂದೇನ್ ಮಾಡ್ಬೋದು, ಇದನ್ನ ನಾನು ಏನ್ ಮಾಡ್ಬೋದು, ರೈಟ್ ಕ್ಲಿಕ್ ಮಾಡಿಬಿಟ್ಟು ಲೇಯರ್‌ಗೆ ಹೋಗ್ಬಿಟ್ಟು ಸೆಂಡ್ ಟು ಬ್ಯಾಕ್ ಅಂತ ಕೊಟ್ಟು ಸೈಜ್‌ನ ಇನ್ಕ್ರೀಸ್ ಮಾಡ್ಬೋದು. ಈ ರೀತಿ ಮಾಡ್ಕೋಬಹುದು. ಸೊ ಬೆಟರ್ ನಾನು ಏನ್ ಮಾಡ್ತೇನೆ, ಶಾರ್ಟ್‌ಕಟ್ ಇದೆ. ಯಾವುದೇ ಒಂದು ಇಮೇಜ್‌ನ ಬ್ಯಾಕ್‌ಗ್ರೌಂಡ್ ಆಗಿ ಸೆಟ್ ಮಾಡೋದಾದ್ರೆ ಶಾರ್ಟ್‌ಕಟ್ ಇದೆ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸೆಟ್ ಇಮೇಜ್ ಆಸ್ ಬ್ಯಾಕ್‌ಗ್ರೌಂಡ್ ಅಂತ ಆಪ್ಷನ್ ಇದೆ. ಸೊ ಸೆಟ್ ಇಮೇಜ್ ಆಸ್ ಬ್ಯಾಕ್‌ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನೀವು ನೋಡ್ಬೋದು ಅದು ನಿಮ್ಮ ಎಂಟೈರ್ ಆರ್ಟ್ ಬೋರ್ಡ್‌ಗೆ, ಎಂಟೈರ್ ಪೇಜ್‌ಗೆ ಅದು ಬ್ಯಾಕ್‌ಗ್ರೌಂಡ್ ಆಗಿ ಸೆಟ್ ಆಗುತ್ತೆ. ಆಕ್ಚುಲಿ ಇದು ಈಸಿ ಮೆಥಡ್. ಸಿಂಗಲ್ ಶಾರ್ಟ್‌ಕಟ್ ಅಲ್ಲಿ ನಿಮಗೆ ಬ್ಯಾಕ್‌ಗ್ರೌಂಡ್ ಅದು ಸೆಟ್ ಮಾಡಿ ಕೊಡುತ್ತೆ. ಇಲ್ದಿದ್ರೆ ನೀವೇನ್ ಮಾಡಬೇಕು, ಸೈಜ್‌ನ ಫಸ್ಟ್ ಅಡ್ಜಸ್ಟ್‌ಮೆಂಟ್ ಮಾಡಬೇಕು. ಈ ರೀತಿ ಹೋಲ್
ಇದಕ್ಕೆ ಸೆಟ್ ಆಗುವಾಗೆ. ಆಮೇಲೆ ಇದನ್ನ ರೈಟ್ ಕ್ಲಿಕ್ ಮಾಡಿಬಿಟ್ಟು ಲೇಯರ್ ಅಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಕೊಟ್ಟಾಗ ಈ ರೀತಿ ಮಾಡ್ಕೋಬಹುದು. ಸೊ ಇದೆಲ್ಲ ಪ್ರೊಸೆಸ್ ಮಾಡ್ಬೇಕಂತಿಲ್ಲ. ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಸೆಟ್ ಇಮೇಜ್ ಆಸ್ ಬ್ಯಾಕ್ ಗ್ರೌಂಡ್ ಕೊಟ್ರೆ ನಿಮ್ದು ಪೇಜ್ ಎಷ್ಟು ದೊಡ್ಡದಿದೆ ಅಷ್ಟಕ್ಕೆ ಅದು ಬ್ಯಾಕ್ ಗ್ರೌಂಡ್ ನ ಸೆಟ್ ಮಾಡಿ ಕೊಡುತ್ತೆ. ಸೊ ಅದೇ ರೀತಿ ಇವಾಗ ಸಪೋಸ್ ನಿಮ್ಗೆ ಬ್ಯಾಕ್ ಗ್ರೌಂಡ್ ನ ಡಿಟ್ಯಾಚ್ ಮಾಡಬೇಕು. ಸೊ ಇವಾಗ ಇದು ಬ್ಯಾಕ್ ಗ್ರೌಂಡ್ ಆಗಿದೆ. ಬ್ಯಾಕ್ ಗ್ರೌಂಡ್ ಆದ್ರೆ ಏನು, ಇಲ್ಲಿ ಇವಾಗ ಅದು ಫಿಕ್ಸ್ ಆಗಿದೆ. ಸಪೋಸ್ ಅದನ್ನ ಡಿಟ್ಯಾಚ್ ಮಾಡ್ಬೇಕಂತಿದ್ರು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಟ್ಯಾಚ್ ಇಮೇಜ್ ಫ್ರಮ್ ಬ್ಯಾಕ್ ಗ್ರೌಂಡ್ ಅಂತ ಆಗುತ್ತೆ. ಸೊ ಇದು ಇವಾಗ ಏನಾಯ್ತು, ಬ್ಯಾಕ್ ಗ್ರೌಂಡ್ ಇಂದ ಅದು ಡಿಟ್ಯಾಚ್ ಆಯ್ತು. ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಲಿಕ್ಕೆ ಸೆಟ್ ಇಮೇಜ್ ಆಸ್ ಬ್ಯಾಕ್ ಗ್ರೌಂಡ್, ಡಿಟ್ಯಾಚ್ ಮಾಡ್ಲಿಕ್ಕೆ ರೈಟ್ ಕ್ಲಿಕ್ ಮಾಡಿ ಡಿಟ್ಯಾಚ್ ಇಮೇಜ್ ಫ್ರಮ್ ಬ್ಯಾಕ್ ಗ್ರೌಂಡ್. ಸೊ ಇದು ಡಿಟ್ಯಾಚ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನಾವು ತುಂಬಾ ಇವಾಗ ಪೇಜಸ್ ಗಳನ್ನ ಓಪನ್ ಮಾಡಿದ್ದೇವೆ. ಸೊ ಅದನ್ನ ನ್ಯಾವಿಗೇಟ್ ಮಾಡೋದು ನೋಡೋಣ. ಸೊ ಇಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತುಂಬಾ ಪೇಜಸ್ ಗಳೇನು ನಾವು ವರ್ಕ್ ಮಾಡ್ತಾ ಇದೆ ಅದು ಇಲ್ಲಿ ಲೋಡ್ ಆಗುತ್ತೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಅದು ಪೇಜ್ಗೆ ಈ ರೀತಿ ಲೋಡ್ ಆಗುತ್ತೆ. ಸೊ ಇಲ್ದಿದ್ರೆ ಆಕ್ಚುಲಿ ಇಲ್ಲಿ ಕೆಳಗಡೆ ಗ್ರಿಡ್ ವ್ಯೂ ಅಂತ ಇದೆ. ಸೊ ಇದನ್ನ ಸೆಲೆಕ್ಷನ್ ಮಾಡಿದಾಗ ಈ ರೀತಿ ಗ್ರಿಡ್ ವ್ಯೂ ಬರುತ್ತೆ. ಸೊ ಇಲ್ಲಿ ನೀವು ಮಲ್ಟಿಪಲ್ ಪೇಜಸ್ ಏನು ಓಪನ್ ವರ್ಕ್ ಮಾಡ್ತಾ ಇರ್ತೀವಿ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಆ ರೀತಿನೂ ನಾವು ಸ್ಕ್ರೀನ್ಗೆ ಲೋಡ್ ಮಾಡ್ಕೋಬಹುದು. ಸಪೋಸ್ ಇದನ್ನ ಫುಲ್ ಸ್ಕ್ರೀನ್ ಮಾಡಿ ಪ್ರೆಸೆಂಟೇಷನ್ ವ್ಯೂ ಅಲ್ಲಿ ನೋಡ್ತೀರಾ ಅಂತ ಆದ್ರೆ ಇಲ್ಲಿ ಫುಲ್ ಸ್ಕ್ರೀನ್ ಡಬಲ್ ಆರೋ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಕಂಪ್ಯೂಟರ್ ಮಾನಿಟರ್ ಸ್ಕ್ರೀನ್ಗೆ ಅದು ಫಿಟ್ ಆಗುತ್ತೆ. ಸೊ ಇದು ಪ್ರೆಸೆಂಟೇಷನ್ ಮೋಡ್ ಬರುತ್ತೆ. ಎಸ್ಕೇಪ್ ಕೊಟ್ರೆ ಬ್ಯಾಕ್ ಹೋಗುತ್ತೆ. ಸೊ ಗ್ರಿಡ್ ವ್ಯೂಗೆ ಇದು ಫುಲ್ ಸ್ಕ್ರೀನ್ಗಾದ್ರೆ ಇದು ಎಸ್ಕೇಪ್ ಕೊಟ್ರೆ ಬ್ಯಾಕ್ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಾವು ಕಸ್ಟಮ್ ಆಗಿ ಪರ್ಟಿಕ್ಯುಲರ್ ಒಂದು ಇಮೇಜ್ ಅಲ್ಲಿ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇದು ಕಲರ್ ನ ಹೇಗೆ ಚೇಂಜ್ ಮಾಡಬಹುದು ಅಂತ ನೋಡೋಣ. ಸೊ ಇದೇ ಇಮೇಜ್ ತಗೊಳ್ತೇನೆ. ಇದೇ ಇಮೇಜ್ ಅಲ್ಲಿ ಇವಾಗ ನನ್ಗೆ ಏನಂದ್ರೆ ಇಲ್ಲಿ ಇವಾಗ ನನ್ಗೆ ಬರೀ ಟಿ ಶರ್ಟ್ ಕಲರ್ ಅಷ್ಟೇ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಫೋಟೋಗೆ ಹೋಗ್ತೇನೆ. ಇಲ್ಲಿ ಮೇಲೆ ಮೇನ್ ಆಗಿ 3 ಆಪ್ಷನ್ ಬರುತ್ತೆ. ಒಂದು ಎಫೆಕ್ಟ್ಸ್, ಅಡ್ಜಸ್ಟ್, ಆಮೇಲೆ ಕ್ರಾಪ್. 3 ಆಪ್ಷನ್ ಅಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿ ಇವಾಗ ನನಗೆ ಬರೀ ಟಿ ಶರ್ಟ್ ಕಲರ್ ನ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಕಲರ್ ಎಡಿಟ್ ಅಂತ ಆಪ್ಷನ್ ಬರುತ್ತೆ. ಕಲರ್ ಎಡಿಟ್ ಅಂತ ಆಪ್ಷನ್ ಬರುತ್ತೆ. ಸೊ ಇದ್ರಲ್ಲಿ ಇವಾಗ ಟಿ ಶರ್ಟ್ ಕಲರ್ ಇಲ್ಲಿ ತೋರಿಸ್ತಾ ಇದೆ. ಆಕ್ಚುಲ್ ಅದು ಏನ್ ಮಾಡ್ತಾ ಇದೆ, ಈ ಇಮೇಜ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಅದನ್ನ ತೋರಿಸ್ತಾ ಇದೆ. ಇದು ಬಂದ್ಬಿಟ್ಟು ಸ್ಕಿನ್ ಕಲರ್, ಇದು ನಂದು ಹೇರ್ ಕಲರ್, ಇದು ಟಿ ಶರ್ಟ್ ಕಲರ್. ಸೊ ಇವಾಗ ನನಗೆ ಟಿ ಶರ್ಟ್ ಕಲರ್ ನ ಚೇಂಜ್ ಮಾಡಬೇಕು. ಅದಕ್ಕೆ ಟಿ ಶರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಟಿ ಶರ್ಟ್ ಮೇಲೆ ಕ್ಲಿಕ್ ಮಾಡಿದಾಗೆಲ್ಲ ಹ್ಯೂ, ಸ್ಯಾಚುರೇಷನ್ ಮತ್ತು ಬ್ರೈಟ್ನೆಸ್. ಹ್ಯೂ ಅಂದ್ರೆ ಆಕ್ಚುಲ್ ಕಲರ್. ಇವಾಗ ನಮ್ಗೆ ಕಲರ್ ಚೇಂಜ್ ಮಾಡ್ಲಿಕ್ಕಿದ್ರೆ ಹ್ಯೂ. ಸೊ ಎಕ್ಸಾಂಪಲ್ಗೆ ಇವಾಗ ನಾನು ಏನ್ ಮಾಡ್ತೇನೆ, ಇದನ್ನ ಕಂಪ್ಲೀಟ್ ಆಗಿ ರೆಡ್. ಸೊ ರೆಡ್ ಈ ಸೈಡ್ ಇದೆ, ಇಲ್ಲಿಗೆ ಡ್ರ್ಯಾಗ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಯಾವ ಕಲರ್ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡ್ತೇನೆ. ಓಕೆ, ಸೊ ಮೇ ಬಿ ಈ ಕಲರ್. ಓಕೆ, ಬ್ರೌನ್ ಕಲರ್, ಯೆಲ್ಲೋ, ಗ್ರೀನ್, ಪರ್ಪಲ್, ಬ್ರೌನ್ ಕಲರ್. ಸೊ ಇದು ಕಲರ್ ಚೇಂಜ್ ಮಾಡ್ಲಿಕ್ಕೆ ಹ್ಯೂ. ನೆಕ್ಸ್ಟ್ ಇಲ್ಲಿ ಸ್ಯಾಚುರೇಷನ್ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಕಲರ್ ಇದ್ದು ಇಂಟೆನ್ಸಿಟಿನ ಇದರ್ ನಾನು ರಿಡ್ಯೂಸ್ ಮಾಡ್ಬೋದು. ರಿಡ್ಯೂಸ್ ಮಾಡಿದ್ರೆ ಅದು ಬ್ಲಾಕ್ ಅಂಡ್ ವೈಟ್ ಆಗುತ್ತೆ. ಇಲ್ಲ ಸ್ಯಾಚುರೇಷನ್ ನಾನು ಇನ್ಕ್ರೀಸ್ ಮಾಡ್ಬೋದು. ಇನ್ಕ್ರೀಸ್ ಮಾಡಿದಾಗ ಬ್ರೈಟ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಕಲರ್ ಏನಿದೆ ಬ್ರೈಟ್ ಆಗುತ್ತೆ. ಸೊ ಸ್ಯಾಚುರೇಷನ್ ನಾರ್ಮಲ್ ಆಗಿ ಕಲರ್ ಇಂಟೆನ್ಸಿಟಿನ ಚೇಂಜ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ನನಗೆ ಇನ್ನು ಸ್ವಲ್ಪ ಜಾಸ್ತಿ ಸ್ಯಾಚುರೇಷನ್ ಬೇಕಂತಾದ್ರೆ ಈ ರೀತಿ ಸೆಟ್ ಮಾಡ್ಕೋಬಹುದು. ಬ್ರೈಟ್ನೆಸ್ ಅಂದ್ರೆ ಆಕ್ಚುಲಿ ಆ ಆಬ್ಜೆಕ್ಟ್ ಮೇಲೆ ಬೀಳುವಂತ ಲೈಟ್ ಇದ್ದು ಇಂಟೆನ್ಸಿಟಿನ ಕಂಟ್ರೋಲ್ ಮಾಡುತ್ತೆ. ಸೊ ಇದನ್ನ ನಾನು ಈ ಬ್ರೈಟ್ನೆಸ್ ನ ರಿಡ್ಯೂಸ್ ಮಾಡ್ಬೋದು. ರಿಡ್ಯೂಸ್ ಮಾಡ್ತಾ ಹೋದಾಗ ಆ ಪರ್ಟಿಕ್ಯುಲರ್ ಕಲರ್ ಏನಾಗುತ್ತೆ ಡಾರ್ಕ್ ಆಗ್ತಾ ಹೋಗುತ್ತೆ. ಇದನ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಆಬ್ಜೆಕ್ಟ್ ಮೇಲೆ ಬೀಳುವಂತ ಲೈಟ್ ಎಫೆಕ್ಟ್ ಇನ್ಕ್ರೀಸ್ ಆಗ್ತಾ ಹೋದಾಗ ಈ ರೀತಿ ಗ್ಲೋ ಬರುತ್ತೆ. ಸೊ ಇದು ನನಗೆ ಬ್ರೈಟ್ನೆಸ್ ನನಗೆ ಡಿಫಾಲ್ಟ್ ವ್ಯಾಲ್ಯೂನೇ ಓಕೆ. ಇಲ್ಲಿ ನಾನು ಸ್ಯಾಚುರೇಷನ್ ನ 38 ಹಾಗೆ ಇಟ್ಟಿದ್ದೇನೆ. ಹ್ಯೂನ ಮಾತ್ರ ಚೇಂಜ್ ಮಾಡಿದ್ದೇನೆ. ಓಕೆ, ಸೊ ಮೇ ಬಿ ಈ ಕಲರ್ಸ್ ಓಕೆ, ಪರ್ಪಲ್, ಬ್ಲೂ ಇಂದ ಪರ್ಪಲ್ ಸೆಟ್ ಮಾಡಿದೆ ಇರುತ್ತೆ. ಸೊ ಇದು ಓಕೆ, ಕಲರ್ ಚೇಂಜ್ ಮಾಡಿದೆ. ಬಟ್ ಇಲ್ಲಿ ಕೆಲವು ಕಡೆ ಇಲ್ಲಿ ನೋಡ್ಬೋದು. ಸೊ ಕೆಲವು ಕಡೆ ಆಕ್ಚುಲಿ ಅಷ್ಟು ಕಲರ್ ಚೇಂಜಸ್ ಆಗಿಲ್ಲ. ಈ ನೆಕ್ ಪಾರ್ಟ್ ಅಲ್ಲಿ, ಈ ಪಾರ್ಟ್ ಅಲ್ಲೆಲ್ಲ ಕಲರ್ ಚೇಂಜ್ ಆಗಿಲ್ಲ. ಮತ್ತೆ ಇಲ್ಲೆಲ್ಲ ಸ್ವಲ್ಪ ಏನೋ ಒಂದ್ ರೀತಿ ಗ್ಲೋ ಕ್ರಿಯೇಟ್ ಆಗಿದೆ. ಓಕೆ, ಸೊ ಈ ರೀತಿ ಸ್ವಲ್ಪ ಮೈನರ್ ಎರರ್ಸ್ ಗಳಿದೆ. ಬಟ್ ಸಪೋಸ್ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಇಮೇಜ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಕಲರ್ ಚೇಂಜ್ ಮಾಡ್ಬೇಕಂತಿದ್ರೆ ಅಡ್ಜಸ್ಟ್ ಆಪ್ಷನ್ಗೆ ಹೋಗಿ ಅಲ್ಲಿ ಕಲರ್ ಎಡಿಟ್ ಆಪ್ಷನ್ಗೆ ಹೋಗಿ ಚೇಂಜ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಫೋಟೋ ಎಡಿಟಿಂಗ್ ಸೆಷನ್ ಅಲ್ಲಿ ನೀವು ತುಂಬಾ ರೀತಿಯಾದ ಅಡ್ವಾನ್ಸ್ ಕ್ಯಾನ್ವಾ ಪ್ರೋ ಟೂಲ್ಸ್ ಗಳನ್ನ ಕಲ್ತಿದ್ದೀರಾ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಟೂಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಇಲ್ಲ ನಿಮ್ಗೆ ಯಾವುದು ತುಂಬಾ
ಯೂಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ ಆ ಟೂಲ್ನ ಬಗ್ಗೆ ಕಮೆಂಟಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ಕ್ಯಾನ್ವಾನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಡಿಸೈನ್ನ ಮಾಡುವಂಥದ್ದು ಇದರ ಒಂದು ಕಂಪ್ಲೀಟ್ ಟ್ಯುಟೋರಿಯಲ್ ನಾವು ಹೇಳಿಕೊಡ್ತಾ ಇದ್ದೇವೆ. ಸೊ ಇದು ಬಂದ್ಬಿಟ್ಟು 4th ಎಪಿಸೋಡ್ ಆಗಿದೆ. ಸೊ ಟೋಟಲ್ 10 ಎಪಿಸೋಡ್ಸ್ಗಳು ಇರುತ್ತೆ. ಸೊ ಆದ್ರಿಂದ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿಮಗೆ ಈ ಒಂದು ಸೀರೀಸ್ನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಕ್ಯಾನ್ವಾ ಮಾಸ್ಟರ್ ಕ್ಲಾಸ್ನ ಪ್ರತಿ ಸಂಡೇ 10 ಗಂಟೆಗೆ ಪೋಸ್ಟ್ ಮಾಡ್ತೇವೆ. ಸೊ ಆದ್ರಿಂದ ನೆಕ್ಸ್ಟ್ ಸಂಡೇ ಸಿಗೋಣ. ಟೇಕ್ ಕೇರ್, ಬಾಯ್.